ತುಮಕೂರು ಬಳಿಯ ರಾಜ್ಯ ಹೆದ್ದಾರಿಯಲ್ಲಿ ಪಾಗಲ್ ಪ್ರೇಮಿಯೊಬ್ಬ ಬಾಂಬ್ ಸ್ಫೋಟ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಪ್ರಕರಣ ರಾಜ್ಯ ಪೊಲೀಸರು ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಈ ವಿಚಾರವಾಗಿ ಈಗಾಗಲೇ ಉತ್ತರ ಕನ್ನಡ ಜಿಲ್ಲಾ ಪೊಲೀಸರು ನಿನ್ನೆ ರಾತ್ರಿಯಿಂದಲೇ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಆತ ಬೆಂಗಳೂರಿಗೆ ಬಸ್ ಹತ್ತಿರುವಂತಹ ಹೋಟೆಲ್ ಒಂದರಲ್ಲಿ ಸಿಸಿ ಕ್ಯಾಮೆರಾದಲ್ಲಿ ಒಂದು ದೃಶ್ಯ ಸೆರೆಯಾಗಿದೆ. ಅದೇ ಹೋಟೆಲ್ನ ಮಾಲೀಕರ ಜೊತೆಗೆ ನಾನಿದ್ದೀನಿ, ಮಾತಾಡ್ತೀನಲ್ಲ ಸರ್. ನಾವು ನಿಮ್ಮ ಹೋಟೆಲ್ಗೆ ಬಂದಿದ್ದ, ಬೆಂಗಳೂರಿಗೆ ಹೋಗುವಂತೆ ನಿಮ್ಮ ಹೋಟೆಲ್ಗೆ ಬಂದಿದ್ದಂತೆ ಹೋಟೆಲ್ ಹೋಗುವಂಥ ದೃಶ್ಯವೂ ಸಹಿತ ಕೆಲವು ಸರಿಯಾಗಿದೆ. ಏನು ಸರ್ ಬಂದಿದ್ದಾನೆ? ಬಂದಿದ್ದೆ. ನಾನು ಸಿಸಿ ಕ್ಯಾಮ್ರಾ ನೋಡಿ ನನಗೆ ಗೊತ್ತಾಗಿತ್ತು. ಅವನು ನನ್ನ ಪರಿಚಯದ ಹುಡುಗನೇ, ಇಲ್ಲಿ ಲೋಕಲ್ಲು, ಹಳ್ಳಿ ಹುಡುಗ. ಅವನು ಆ ಥರ ಏನು ಇರಲಿಲ್ಲ, ಬರ್ತಾ ಹೋಗ್ತಾ ಎಲ್ಲ ಇರ್ತಿದ್ದು ಇಲ್ಲಿ. ನಂತರ ಇಲ್ಲಿ ಬೈಕ್ ಇಟ್ಟು ಒಂದು ಬಸ್ ಹತ್ತಿದ್ದಾನೆ. ಇಲ್ಲಿಂದೊಂದು ಫ್ರೈಡ್ ರೈಸ್ ಪಾರ್ಸಲ್ ತೊಗೊಂಡಿದ್ದಾನೆ. ಒಂದು ವಿಷಯ ಗೊತ್ತಾದ ಮೇಲೆ ನಾವು ಸಿಸಿ ಕ್ಯಾಮ್ರಾ ಚೆಕ್ ಮಾಡಿದ್ವಿ. ಹುಡುಗ ನಾಗೇಂದ್ರ ಹುಡುಗ ಹುಡುಗ ರಾಜನಗುಳಿ ಅಂತ ಹೇಳಿಬಿಟ್ಟು ಸಿಸಿ ಕ್ಯಾಮ್ರಾ ಚೆಕ್ ಮಾಡಿದವು. ಸಿಸಿ ಕ್ಯಾಮ್ರಾದಲ್ಲಿ ಸರಿಯಾಗಿದೆ, ಇದೆ, ಫೋಟೋ ಇದೆ. ಅದನ್ನು ಬರ್ಸಿ ನಾವು ಈಗ ಹೇಳ್ತೇವೆ. ಅವನ ಜೊತೆಗೆ ಹೋಗ್ಬೇಕಾದ್ರೆ ಬ್ಯಾಗು ಏನಾಗಿ ಒಂದು ಬ್ಯಾಗ್ ಇತ್ತು. ನಾವು ಕೊಟ್ಟಿದ್ದು ಇದು ವೆಜ್ ಫ್ರೈಡ್ ರೈಸ್ ಪಾರ್ಸಲ್ ಇಟ್ಕೊಂಡಿದ್ವಿ. ಕಾಣ್ತಾ ಇದೆ. ಅಂದರೆ ಭಾಳ ಏನೋ ಟೆನ್ಷನ್ನಲ್ಲಿ ಇದ್ದಿದ್ದು ಏನಾದರೂ ನೋಡಿದ್ರಂತ ನಿಮ್ಮ ಹುಡುಗರಿಗೆ ಪರಿಚಯ ಇಲ್ಲ. ನನ್ನ ಮಕ್ಕಳಿಗೆ ಒಂದು ಪರಿಚಯ ಇಲ್ಲ. ನಾನು ಕೇಳ್ತಿದ್ದೆ, ನನ್ನದು ಎಲ್ಲ ಏನಂತ ಕೇಳ್ತಿದ್ದೆ. ಒಟ್ಟು ಒಂದು ಬ್ಯಾಂಗ್ಳೂರ್ ಹೋಗಿದ್ದಾನಂತ. ಸರ್, ಇನ್ನೊಂದು ವಿಷಯ, ಈಗ ನೀವು ಸಹಿತ ಈ ಭಾಗದ ಹಿರಿಯರು, ಈಗ ಈ ನಾಡು ಬಾಂಬ್ಗಳನ್ನು ಈ ಅಂಕೋಲ ಭಾಗದಲ್ಲಿ ಎಲ್ಲಾದರೂ ಯೂಸ್ ಮಾಡ್ತಾರಾ ಅಥವಾ ಎಲ್ಲರೂ ತಯಾರಿಸ್ತಾರಾ? ಯಾಕಂದರೆ ಕೆಲವು ಕಡೆ ಉತ್ತರ ಕನ್ನಡ ಜಿಲ್ಲೆ ಕೆಲವು ಕಾಡಂಚಿನ ಗ್ರಾಮಗಳಲ್ಲಿ ಕಾಡಂಜಿಗಳನ್ನು ಕುಡಿಯುವುದಕ್ಕೆ ಅಂತ ನಾಡು ಬಾಂಬ್ಗಳನ್ನು ಯೂಸ್ ಮಾಡ್ತಾರೆ. ನೀವು ಈ ಅಂಕೋಲ ಭಾಗಕ್ಕೆ ಏನಾದ್ರು ಯೂಸ್ ಮಾಡ್ತಾರೆ? ಇಲ್ಲ, ಅಂಥವೆಲ್ಲ ನಾವು ಇಲ್ಲಿ ತನಕ ಅಂಕೋಲದಲ್ಲಿ ಇಲ್ಲಿ ಆಗಲಿ ಇಲ್ಲೇ ಒಂದು ಇದು ಫಸ್ಟ್ ಟೈಮ್. ನನಗೇ ಗೊತ್ತಿಲ್ಲ ಎಲ್ಲಿಂದ ತಂದಿದ್ದಾನೆ ಏನಂತೇಳಿ. ಭಾರಿ ಆಶ್ಚರ್ಯ ಆಗ್ತದೆ. ಅಂದರೆ ನಾಡು ಬಾಂಬ್ಗಳನ್ನು ಇಲ್ಲಿ ಯೂಸ್ ಬೇರೆ ಕಡೆ ಅವನು ಇದಕ್ಕಿಂತ ಮುಂಚೆ ಅವರಿಬ್ಬರದ್ದು ಏನಾದರೂ ಬಹಿರಂಗವಾಗಿ ದೊಡ್ಡ ಗಲಾಟೆ ಏನಾದರೂ ಆಗಿದ್ದು ಏನಾದರೂ ಉದಾಹರಣೆಗಳು? ಈಗ ಬರ್ತಾನೆ ಅವನು ಯಾವಾಗಲಾದ್ರೂ ನನ್ನ ಬಂದು ಹಾಲು ಪ್ಯಾಕೆಟ್ ತೊಗೊಂಡು ಹೋಗ್ತಾನೆ, ಮನೆ ಹೋಗ್ತಾನೆ. ಆದರೆ ಅವರು ಪ್ರೀತಿ ಮಾಡ್ತಾ ಇದ್ರು ಅನ್ನೋದು ಮಾತ್ರ ನನಗೆ ಗೊತ್ತಿಲ್ಲ. ಈಗ ಅವರು ಈ ನಾಗೇಂದ್ರ ಮತ್ತು ರಮ್ಯಾ ವಿಚಾರವಾಗಿ ಈಗೇನು ಗಲಾಟೆ ಆಗಿದೆ, ಅವ್ರ ಮನೇಲಿ ಸಹಿತ ಬೇಡ ಎಲ್ಲವೂ ಗಲಾಟೆ ಒಂದು ಭಾಗ ಆಗಿದ್ದರೆ ಈ ಬಾಂಬ್ ವಿಚಾರವಾಗಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಬಾಂಬ್ ಅದೆಲ್ಲ ಅದು ಒಂದು ಆಶ್ಚರ್ಯ ಆಗಿದೆ. ಈ ಅನುಕೂಲ ತಾಲೂಕಿನಲ್ಲಿ ಫಸ್ಟ್ ಟೈಮ್ ಇದೆ, ಲೈಫಲ್ಲಿ ಫಸ್ಟ್ ಟೈಮ್ ಈ ಬಾಂಬ್ ಸಿಕ್ಕಿದೆ ಅಂತ ಹೇಳ್ಕೊಂಡು ಬಾಂಬು ತಗೊಂಡು ಈ ಥರ ಯಾರೋ ಶಿವರಾಜ್ ಮಾಡಿದ್ದಾನಂತ ಆತ್ಮಾಹುತಿ ಬಾಂಬ್ ಮಾಡ್ಕೊಂಡಿರ್ತಾರೆ, ಮಾಡ್ಕೊಂಡಿದ್ದಾನೆ. ಚಿತ್ರ ಕಾಣ್ತಾರೆ. ಓಕೆ. ಅಂಕೋಲ ವ್ಯಾಪ್ತಿಯಲ್ಲಿ ಎಲ್ಲಿಯೂ ಸಹಿತ ಬಾಂಬನ್ನು ತಯಾರು ಮಾಡಲ್ಲ, ಬಾಂಬನ್ನು ಸಹಿತ ಬಳಸೋದು ಇಲ್ಲ. ಈ ಬಾಂಬ್ ಬೇರೆ ಕಡೆಯಿಂದ ತಂದು ಬಳಸಿಕೊಂಡಿದ್ದಾರೆ ಅಂತಲೂ ಸಹಿತ ಇಲ್ಲಿರುವಂಥ ಜೊತೆ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಸುರೇಶ್, ಟಿವಿ9 ಕಾರವಾರ.